ನಿಮಗೆ ಡೈಲಿ ಇದೇ ರೋಡ್ ಓಡೋದ್ರಿಂದ ಎಷ್ಟು ಇದೇ ಪಕ್ಕನೇ ಮನೆ ಪಕ್ಕನೇ ಏನು ಎಷ್ಟು ತೊಂದರೆ ಆಗ್ತಿದೆ ನಿಮಗೆ ಅಂತ? ತುಂಬ ತೊಂದರೆ ಆಗುತ್ತೆ, ಕೆಲಸ ಬೇಗ ಆಗ್ತಾ ಇಲ್ಲ, ಅದೇ ಅಷ್ಟೇ. ಸೊ ಈಗ ಈ ಥರ ರೋಡಲ್ಲಿ ಓಡೋದು ಜಾಸ್ತಿ ಗಾಡಿಗಳು ಡ್ಯಾಮೇಜ್ ಆಗ 100% ಆಗಲ್ವಾ? ಇಲ್ಲಿ ನೋಡಿ, ಅಲ್ಲಿ ಹಿಂದೆ ಬರೋದು. ಸೊ ನೀವು ನೋಡಿದ್ರೆ ಎಷ್ಟು ಆಕ್ಸಿಡೆಂಟ್ಗಳಾಗಿದೆ, ಎಷ್ಟು ಗಾಡಿ ಅದು ಆಕ್ಸಿಡೆಂಟ್ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ಸರ್. ಸೊ ಈಗ ಕಷ್ಟ, ಮಳೆ ಇನ್ನೂ ಶುರುವಾಗಿದೆ. ಹೌದು ಹೌದು, ಇದೇ ಥರ ಕಂಟಿನ್ಯೂ ಆಯ್ತು ಇನ್ನು ಎಷ್ಟು ಇನ್ನೂ ತೊಂದರೆ ಆಗುತ್ತೆ, ಸರ್. ಹೇಳ್ತದೆ ಭಯಂಕರ ತೊಂದರೆ ಇದೆ. ಸ್ಟಾರ್ಟ್ ಆಗಿ ಆಲೆ 8 ತಿಂಗಳ ಮೇಲೆ ಆಯಿತು. ಇಲ್ಲಿ ಆಲೆ 4 ಜನ ಬಿದ್ದರು, ಕಾಲು ಮುರ್ಕೊಂಡವ್ರೆ. ತಿರ್ಗಾ ಇದಕ್ಕೆಲ್ಲರೆ ಇನ್ನು ಇಲ್ಲಿ ಮಾಡ್ತೀವಿ, ಅಲ್ಲಿ ಅರ್ಧ ಮಾಡೋರೆ, ಇಲ್ಲ ಅರ್ಧ ಮಾಡೋರೆ, ತಿರ್ಗಾ ಅಲ್ಲಿ ಅರ್ಧ ಗಾಡಿ ಬಂದು ಇದು ಮಾಡಿದ್ದಾರೆ. ಏನೇನು ಪ್ರಾಬ್ಲಮ್, ಭಯಂಕರ ಪ್ರಾಬ್ಲಮ್ ಇದೆ. ಲೋಕಲ್ ಇಲ್ಲೇ ಇರೋದು ಇಲ್ಲ ಡೈಲಿ ಗಾಡಿ ಓಡೋಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ, ರೋಡ್ ಒಂದು ಕಡೆ ಬಿದ್ದಿದ್ದಾರೆ, ಒಂದು ಕಡೆ ನಮ್ಮ ಚೇಂಬರ್ಗಳೆಲ್ಲ ನೀರು ಬಂದರೆ ಮುಗ್ತೈತೆ. ಇಲ್ಲ ಅದೆಲ್ಲ ಚೇಂಬರ್ ನೀರೇ. ಇದು ನೋಡಿ, ಮರ ಕಡ್ದು ಇಲ್ಲಿ ಹಾಕಿದ್ದಾರೆ. ಇಷ್ಟು ಪ್ರಾಬ್ಲಮ್ ಇದೆ. ಮುಂದೆ ಆಗಿ ಹೋದರೆ ಫುಲ್ ಚೇಂಬರೆಲ್ಲ ಫುಲ್ ಇದಳ್ದಿದೆ. ಮಳೆ ನೀರು ಬಂದರೆ ಮುಂದೆ ಎಲ್ಲ ಚೇಂಬರು ಓಪನ್ ಆಗಿದೆ. ಸೊ ಈಗ ಸರ್ ಇನ್ನೇನು ಮಳೆಗಾಲ ಅಲ್ಲೇ ಶುರು ಆಗಿದೆ. ಅಲ್ಲಿ ನೋಡಿ, ನೀವು ಆ ಕಡೆ ಬನ್ನಿ, ಅಲ್ಲಿ ನೋಡಿ, ಫುಲ್ ಎಲ್ಲ ಓಪನ್ ಆಗಿದೆ. ಸೊ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀವಿ BBMP ಅವರಿಗೆ, ಸರ್ಕಾರದವರಿಗೆ? BBMP ಅವರೇ ಸರಿಯಾಗಿ ಮಾಡ್ತಾ ಇಲ್ಲ. ಮೈನ್ ಸರ್ಕಾರ BBMP ಇದು ಎರಡು ಒಂದೇ ಅಲ್ಲ. ಅವರು ಎರಡು ಹಿಂಗೆ ಮಾಡ್ಕೊಂಡ್ರೆ ಅದು ಹಂಗೆ ಆಗೋದಲ್ಲ. ಸರ್ಕಾರ ಮಾಡಿದ್ರೆ BBMP ಮಾಡಲ್ಲ, BBMP ಮಾಡಿದ್ರೆ ಸರ್ಕಾರ ಮಾಡಲ್ಲ. ಥ್ಯಾಂಕ್ ಯು ಸರ್. ಅಷ್ಟಾಗಿ. ವ್ಯಾಪಾರನೇ ಇಲ್ಲ ಸರ್. ಈ ರೋಡು, ವ್ಯಾಪಾರ ಇಲ್ಲ, ಈ ರೋಡಲ್ಲಿ ಫುಲ್ಲು ಪ್ರಾಬ್ಲಮ್ಮು. ಎಷ್ಟು ಅಗದಾಕಿ ಎಷ್ಟು ದಿನ ಆಯಿತು, ವ್ಯಾಪಾರನೇ ಇಲ್ಲ, ಎಲ್ಲ ಅಂಗಡಿಗೂ ಲಾಸೆ. ಸೊ ಅಂಗಡಿ ಬಾಡಿಗೆ ಎಷ್ಟು ಸರ್? 15,000 ಅಂಗಡಿ ಬಾಡಿಗೆ. ಸೊ ಮೇಂಟೈನ್ ಆಗ್ತಿದೆ? ಇಲ್ಲ ಸರ್, ಕೈಯಿಂದ ಕಟ್ತಾ ಇದ್ದೀವಿ ಸರ್ ಬಾಡಿಗೆ ಎಲ್ಲನೇ. ಮಳೆಗಾಲ ಶುರುವಾಗಿದೆ. ಮಳೆಗಾಲದಲ್ಲಿ ಬಜ್ಜಿ ಬೋಂಡ ಜಾಸ್ತಿ ಸೇಲ್ ಆಗೋದು. ಹೌದು, ಮಾಮೂಲಿ ಕಸ್ಟಮರು ಬರ್ತಾ ಇಲ್ಲ, ತುಂಬ ಹಿಂಸೆ ಆಗ್ತಾ ಇದೆ. ಸೊ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರದವರು, BBMP ಅತಿ ಬೇಗ ಕ್ಲಿಯರ್ ಮಾಡಿ ಅಂತ ಹೇಳೋದು? ಬೇಗ ಮಾಡಿದ್ರೆ ಒಳ್ಳೇದಾಗತ್ತೆ ಸರ್. ತುಂಬ ಲೇಟ್ ಆದರೆ ಇನ್ನೂ ಕಷ್ಟ ಆಗ್ಬಿಡ್ತದೆ ಜನಕ್ಕೆ. ಸೊ ಈಗ ಸಂಜೆ ಹೊತ್ತು ನೀವು ಅಲ್ಲಿ ಅಂಗಡಿ ಓಪನ್ ಮಾಡ್ತೀರಾ, ನೀವು ನೋಡಿದಂಗೆ ಎಷ್ಟು ಗಾಡಿಗಳು ಬಿದ್ದಿದೆ, ಇಲ್ಲಿ ಏನೇನು ಡ್ಯಾಮೇಜ್ಗಳಾಗಿದೆ ಗಾಡಿಗಳು? ಸುಮಾರು ಜನ ಏಟ್ ಮಾಡ್ಕೊಂಡ್ರೆ ಇಲ್ಲಿ ಹಳ್ಳಕ್ಕೆ ಬಿದ್ದು. ಸೊ ಇವಾಗ ಹಿಂಗೆ ಮಳೆ ಬಂದರೆ ಹೆಂಗಿರಿ ಸರ್? ಮಳೆ ಬಂದರೆ ಫುಲ್ ನೀರು ತುಂಬ್ಕೊಬಿಡುತ್ತೆ, ಫುಲ್ಲು ಡೇಂಜರಲ್ಲಿ ಇದೆ. ಬೇಗ ಆದಷ್ಟು ಬೇಗ ಮಾಡೋದು ಒಳ್ಳೆ ಸರ್. ಇಲ್ಲ, ಫುಲ್ಲು ಕೆತ್ತಾಕಿದ್ದಾರೆ. ರೋಡ್ ಸಹ ಇಲ್ಲ. ಈ ಕಡೆ ರೋಡ್ ಬೇರೆ ಕೊನೆ, ಗಾಡಿಗಳು ಯಾವುದೂ ಬರ್ತಾ ಇಲ್ಲ. ವ್ಯಾಪಾರ ಅಂತೂ ತೀರಾ ಇಲ್ಲ. ಶುರು ಆಗಿದ್ದು ಬಂದ್ಬಿಟ್ಟು 7 ತಿಂಗಳು ಮೇಲಾಗಿದೆ. ಏನು ಇಲ್ಲಿ ಒಂದು ಸ್ಪೀಡಾಗೆ ಹೋಗ್ತಾ ಇಲ್ಲ ಕೆಲಸ, ತುಂಬ ತೊಂದರೆ ಆಗಿದೆ. ಸೊ ಈಗ ನಿಮ್ಮ ಅಂಗಡಿ ಗುಂಡಿ ಕೂಡ ಇಲ್ಲೇ ಇದೆ. ಸೊ ಮಳೆ ಕಂಪ್ಲೀಟ್ ತುಂಬಿಡುತ್ತೆ ಇಲ್ಲಿ? ತುಂಬಿಡುತ್ತೆ ಸರ್, ತುಂಬಿಡುತ್ತೆ. ಕಸ ನೋಡಿ, ಇಲ್ಲೇ ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ ಅವಸ್ಥೆ. ಅಷ್ಟು ತೊಂದರೆ ಆಗಿದೆ ನಮಗಿಲ್ಲಿ. ಈಗ ಸರ್ ಬಿಸ್ನೆಸ್ ಆಗ್ತಿಲ್ಲ ಅಂತಿದ್ದೀರಾ, ಮತ್ತೆ ಅಂಗಡಿ ಬಾಡಿಗೆ ಎಲ್ಲ ಕಟ್ಟೋದು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಇವಾಗ ಅಂಗಡಿ ಬಿಟ್ಟರು ಈ ಅಂಗಡಿ ವಾಪಸ್ ಸಿಗಲ್ಲ ನಮಗೆ. ಕೈಯಿಂದ ಕೊಟ್ಟು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಅಷ್ಟು ಕಷ್ಟ ಆಗಿದೆ. ಈಗ ನಾರ್ಮಲ್ ಆಗಿ ಇಷ್ಟು ಕಷ್ಟಪಡ್ತಾರೆ ಜನ ಓಡಾಡೋದಕ್ಕೆ, ಇನ್ನು ಮಳೆ ಬಂದರೆ ಯಾವ ಥರದ ಪರಿಸ್ಥಿತಿ ಇಲ್ಲಿ ಅಂತ? ಮಳೆ ಬಂದರೆ ಅಂತೂ ಫುಲ್ ಕೆಸರು ಥರ ಆಗ್ಬಿಡುತ್ತೆ ಸರ್. ಇಲ್ಲಿ ಜನದ ಓಟಾನೇ ಇಲ್ಲ. ಇಲ್ಲಿ ನೋಡಿದ್ರಲ್ಲ, ಗಾಡಿಗಳು ಯಾವುದೂ ಬರೋಲ್ಲ. ಬಂದರೂ ರೋಡ್ ಕೊನೆ, ಯಾವುದು ಫ್ಲೋಟಿಂಗೇ ಇಲ್ಲ ಜನದ್ದು. ತುಂಬ ತೊಂದರೆ. ತುಂಬ ದಿವಸ ಆಯಿತು. ಕೆಲಸ ಅಂತೂ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಬೇಗ ಮುಗಿಸ್ಕೊಡಿ ಅಂತ. ಸೊ ರೆಗ್ಯುಲರ್ ಆಗಿ ಬೆಳಗ್ಗೆ ಸಂಜೆವರೆಗೂ ಇಲ್ಲೇ ಇರ್ತೀರಿ ನೀವು? ಹೌದು. ನೀವು ನೋಡಿದ ಪ್ರಕಾರ ಎಷ್ಟು ಗಾಡಿಗಳು ಸ್ಕಿಡ್ ಬಿದ್ದಿರ್ಬೋದು, ಇಲ್ಲ ಆಕ್ಸಿಡೆಂಟ್ಗಳಾಗಿ? ತುಂಬ ಗಾಡಿಗಳು ಬೀಳುತ್ತೆ ಸರ್. ಇಲ್ಲಿ ನೋಡಿದ್ರಲ್ಲ ರಸ್ತೆಗಳೆಲ್ಲ ಅವಸ್ಥೆ ತುಂಬ ಮೋಸ ಇದೆ.
ಸೊ ಹೇಳಕ್ಕೆ ಇಷ್ಟಪಡ್ತೀವಿ BBP ಮತ್ತು ಸರ್ಕಾರದವ್ರಿಗೆ ಒಂದು ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡೋದು, ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಕೆಲಸ ಕಾಮಗಾರಿನ ಮುಗಿಸ್ಬೇಕು ಅಂತ ಕೇಳ್ಕೊತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.